ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸ್ಟೂಡೆಂಟ್ಸ್ ಬೀದಿಗಿಳಿದಿದ್ದಾರೆ. ಧಾರವಾಡದ ಡಿಸಿ ಕಚೇರಿ ಎದುರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. NTA ವಿರುದ್ಧ ಧಿಕ್ಕಾರ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಒಂದಲ್ಲ ಎರಡಲ್ಲ, ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾನೆ ಇದೆ. ಇದರ ವಿರುದ್ಧ ತನಿಖೆಗೆ ಆಗ್ರಹಿಸಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇರೋದು ವಿದ್ಯಾರ್ಥಿಗಳು. NTA ಸಂಸ್ಥೆಯನ್ನ ಕೂಡಲೇ ರದ್ದುಗೊಳಿಸಬೇಕು ಅನ್ನೋದು ಒತ್ತಾಯ. ನೀಟ್ ಪರೀಕ್ಷೆಯಲ್ಲಿ ಮುಂದೆ ಸೋರಿಕೆ ಆಗದಂತೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳು. ಅಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಪರೀಕ್ಷೆ ಯಾಕೆ ಬೇಕು? ಹಾಗಾದ್ರೆ ಪ್ರಶ್ನೆ ಪತ್ರಿಕೆಗಳು ಇಷ್ಟು ಈಸಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾವೆ ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಯಾಕೆ ಓದಬೇಕು? ನೋಡಿ, ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಧಾರವಾಡದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈಗ ದೆಹಲಿಯಲ್ಲಿ ಒಂದು ಕಡೆ NTA ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ NSUIನವರು. ಧಾರವಾಡದ DC ಕಚೇರಿಯ ಮುಂಭಾಗ ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೌನ ಪ್ರತಿಭಟನೆ. ಧಾರವಾಡದ DC ಕಚೇರಿ ಎದುರು ನಡೀತಾ ಇರುವಂತಹ ಹೋರಾಟ ಇದು. ಧಿಕ್ಕಾರ ಘೋಷಣೆಗಳು ಕೂಡ ಕೂಗ್ತಾ ಇದ್ದಾರೆ. NTA ವಿರುದ್ಧ ಧಿಕ್ಕಾರ ಕೂಗಿ ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಯಾರು ಜವಾಬ್ದಾರಿ ಇದರದ್ದು ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ. NTA ಸಂಸ್ಥೆಯನ್ನು ಕೂಡಲೇ ರದ್ದುಗೊಳಿಸಬೇಕು ಅನ್ನೋದು ಒತ್ತಾಯ. ಜೊತೆಗೆ ನೀಟ್ ಪರೀಕ್ಷೆಯಲ್ಲಿ ಮುಂದೆ ಸೋರಿಕೆ ಆಗಬಾರದು ಅನ್ನೋದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. केवल जाखड़ बल्कि कई लोगों के हाथ में है। और ये देखिए, ये जो रस्साकसी हुई थी उस दौरान का जो हाल है, ये जो चप्पलें और दो प्रदर्शनकारियों की जो बैनर पट्टियां हैं वो टूटी हुई है। और एक बार फिर मेन गेट की तरफ जो है सारे लोग पहुंचे हैं और कुछ जो हैं लड़कियां जो स्टूडेंट NSUI की वो भी यहाँ पहुंची हैं, जो उस धक्का मुक्की का शिकार हो गई थी। ये हमारे साथ जो हैं इस तरह के और भी बच्चे हैं, इनसे जानेंगे कि इनका क्या कहना है। आप अभी भीड़ का शिकार हो गए थे, उसमें क्या कुछ हुआ? सबसे ज्यादा तो महिला कर्मचारी नहीं थी। सबसे पहले लड़के आदमी लोग कर्मचारी मुझे धक्का दे रहे थे। सबसे बुरी बात यह है, इनका संगठन, इनका कार्य सब यही रहता है। जब से मोदी सरकार आई है, जब से महिलाओं का सम्मान खत्म हो चुका है। मैं उस पर एक बात बोलना चाहूंगी कि डूबता है रुपया, बिकते हैं, डूबता है रुपया और घूमते हैं एप्स्टीन फाइल के यार। डूबता है रुपया और घूमते हैं एप्स्टीन फाइल के यार, और होता है नीट का पेपर लीक और घूमते हैं बेरोजगार। मैं बोलना चाहूंगी कि जब NSUI का विरोध प्रदर्शन दिल्ली में NTA के कार्यकाल ನೋಡಿ, ಅಲ್ಲಿನ NSUIನ ಕಾರ್ಯಕರ್ತರು ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಸ್ಪೆಷಲಿ ಮೋದಿ ಸರ್ಕಾರದ ವಿರುದ್ಧ ಅವರು ರೊಚ್ಚಿಗೆದ್ದಿರೋದು. ಮೋದಿ ಸರ್ಕಾರ ಬಂದಾಗಿಂದ ಈ ಪರೀಕ್ಷೆಗಳು ಸೇಫಾಗಿ ನಡೀತಾ ಇಲ್ಲ. ಜೊತೆಗೆ ಈ ನೀಟ್ ಕಿಂಗ್ ಪಿನ್ ಯಾರು, ಈ ಅಕ್ರಮ ನಡೆದಿದೆಯಲ್ಲ ಅದರ ಕಿಂಗ್ ಪಿನ್ ಯಾರು, ಅದನ್ನು ಪತ್ತೆ ಹಚ್ಚಬೇಕಾಗಿದೆ. ಯಾಕೆ ಇದುವರೆಗೂ ಪತ್ತೆ ಹಚ್ಚಿಲ್ಲ ಅನ್ನೋದು ಅಲ್ಲಿನ NSUI ಕಾರ್ಯಕರ್ತರ ಪ್ರಶ್ನೆಯಾಗಿದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಭಟನೆ, ಈ ಆಕ್ರೋಶ ಇಲ್ಲಿಗೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇಡೀ ದೇಶಾದ್ಯಂತ ಈಗ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿತಾ ಇದೆ. ನೀಟ್ ಅಕ್ರಮಕ್ಕೆ ದೇಶಾದ್ಯಂತ 3 ಬಲಿಯಾಗಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಮುತ್ತಿಗೆ ಭೀತಿ. ನೀಟ್ ಅಕ್ರಮಕ್ಕೆ ದೇಶಾದ್ಯಂತ 3 ಜನ ಪರೀಕ್ಷಾರ್ಥಿಗಳು ಬಲಿಯಾಗಿದ್ದಾರೆ. ಈಗ ಧರ್ಮೇಂದ್ರ ಪ್ರಧಾನ್ ದೆಹಲಿ ನಿವಾಸಕ್ಕೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಯಾಕೆ ಅಂತ ಅಂದ್ರೆ ಅವರೇ ಶಿಕ್ಷಣ ಸಚಿವರು. ಸೊ ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಮನೆಗೆ ಮುತ್ತಿಗೆ ಹಾಕುವ ಭೀತಿ ಇದೆ.
ಹಾಗಾಗಿ ಬಹಳಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸದ ಮುಂದೆ. ಈಗಾಗಲೇ NTA ಕಚೇರಿಗೆ NSUI ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿರುವಂತಹ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪದೇ ಪದೇ ಇದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ರೆ ಯಾಕೆ ಓದಬೇಕು, ಈ ಎಕ್ಸಾಮ್ ಎಲ್ಲ ಯಾಕೆ, ಈ ವ್ಯವಸ್ಥೆ ಯಾಕೆ, ಕಷ್ಟಪಟ್ಟು ಓದೋದಂತೆ ಪರೀಕ್ಷೆ ಬರೆಯತಕ್ಕಂತ ಹೋದಂತ संदर्भದಲ್ಲಿ ಪ್ರಶ್ನೆಗಳೆಲ್ಲ ಲೀಕ್ ಆಗಿರ್ತವೆ. जाखड़ को जो है पुलिस ने उठाने की कोशिश की है, ये देखिए वो फिर से एक बार जो है मामला उग्र हो गया। जाखड़ जो है उसको उठाकर जो है बस में ले जाने की तैयारी है। आगे जो है दिल्ली पुलिस की बस है और जाखड़ को ले जाया जा रहा है। NSUI के राष्ट्रीय अध्यक्ष हैं ये देखिए तस्वीरें। और एक बार ये जो है फिर से मामला जो है ये उग्र प्रदर्शन जो है वो हो गया है। ये अफरा तफरी का माहौल है। ये देखिए एक बार फिर से जो है रोक लिया गया है और सारा जो यूथ है NSUI का वो यहाँ एकजुट है, इस प्रदर्शन में एकजुट है। महिला सुरक्षा कर्मियों की जो बात थी, जो अभी एक NSUI कार्यकर्ता ने कहा था, ये जो महिला सुरक्षा कर्मी है ये भी आ गई है। और दिल्ली पुलिस के जो लोग हैं वो अब इनको कहीं ना कहीं उस बस की तरफ ले जाने की तैयारी कर रहे हैं, यानी कि मेन गेट से साइड में ले जाने की तैयारी कर रहे हैं कि किसी तरह से इनको जो है डिटेन किया जा सके। और ये बस है, एक बार फिर से हम कोशिश करेंगे इन लोगों से बात करने की। यदि इनको डिटेन किया जाता है तो ये बस के अंदर जो है बिठाने की कोशिश की जा रही है। ये दिल्ली पुलिस की बस है और यहाँ से देखिए ये लोगों को जो है अंदर जो है ये देखिए ये शायद जाखड़ को जो है अंदर ले आया गया है और इनसे एक बार कोशिश करेंगे बात करने की। अभी वो हालांकि गेट बंद कर दिया गया है। ये जो है शायद इनको बिठा लिया गया है और उधर से जो है एक बार अपने वो साथियों से फिर से बात कर रहे हैं कि वो ಎಸ್ ನೋಡಿ ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. NTA ಕಚೇರಿ ಎದುರು ಇಲ್ಲಿ NSUI ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸೊ ಪಾಪ 3 ಜನ ಪರೀಕ್ಷಾರ್ಥಿಗಳು ಬಲಿಯಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ 21 ವರ್ಷದ ರಿತಿಕ್ ಮಿಶ್ರಾ ಸೂಸೈಡ್ ಮಾಡ್ಕೊಂಡಿರೋದು. ಆಮೇಲೆ ದೆಹಲಿಯಲ್ಲಿ ಒಬ್ಬ ಪರೀಕ್ಷಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೀಗೆ ಒಟ್ಟಾರೆ ದೇಶಾದ್ಯಂತ 3 ಜನ ಪರೀಕ್ಷಾರ್ಥಿಗಳು ಈಗ ಸೂಸೈಡ್ ಮಾಡ್ಕೊಂಡಿರೋದು. ಈ ಪರೀಕ್ಷೆಯಲ್ಲಿ ನಡೆದಿರುವಂಥ ಅಕ್ರಮಕ್ಕೆ ಅವರು ನೋವಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಕ್ಷಣಕ್ಕೂ ಪ್ರತಿಭಟನಾ ಕಾವು ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಪೊಲೀಸ್ನವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇವೆಲ್ಲ ಇಂಥದ್ದು ಪದೇ ಪದೇ ಆಗುತ್ತೆ ಅಂತ ಅಂದರೆ ವ್ಯವಸ್ಥೆಯ ವಿರುದ್ಧನೇ ಆಕ್ರೋಶ ವ್ಯಕ್ತವಾಗುತ್ತೆ.